ಗಂಡ ಮೃತಪಟ್ಟ ಮೇಲೆ ಆತನ ಆಸ್ತಿ ಆತನ ಪತ್ನಿಗೆ ವರ್ಗಾಯಿಸುವುದು ಮಾಮೂಲಿ. ಆದರೆ ತುಮಕೂರಿನಲ್ಲಿ ಹಣದಾಸೆಗಾಗಿ ಸೊಸೆ ಹೆಸರಿಗೆ ಖಾತೆ ಮಾಡಿರುವ ಘಟನೆ ನಡೆದಿದೆ. ಕಸಬಾ ಆರ್ಐ ಮಹೇಶ್ ಎಂಬುವನೇ ಇಂಥ ಭ್ರಷ್ಟಾಚಾರ ಎಸಗಿದ್ದಾನೆ. ಮೆಳೆಕೋಟೆ ಬಳಿ ಇರುವ ಸರ್ವೆ ನಂಬರ್ 6/2ರ 1.5 ಎಕರೆ ಬಾಳೆಯನ್ನ ಭೂಮಿಯನ್ನ ಪತ್ನಿ ಪಾರ್ವತಮ್ಮನ ಹೆಸರಿಗೆ ವರ್ಗಾವಣೆ ಮಾಡಬೇಕಿತ್ತು. ಆದರೆ ಆಕೆ ಬದುಕಿದ್ರು ಹಣದಾಸೆಗಾಗಿ ಸೊಸೆ ಮಹದೇವಮ್ಮನ ಹೆಸರಿಗೆ ಖಾತೆ ಮಾಡಿಸಿಕೊಟ್ಟಿದ್ದಾರೆ. ಮೂರನೇ ವ್ಯಕ್ತಿ ಇದ್ದಕ್ಕಿದ್ದಂತೆ ಮೆಳೆಕೋಟೆಯ ಬಳಿ ಆಸ್ತಿ ಖರೀದಿಗೆ ಬಂದಾಗ ಆರ್ಐ ಮಹೇಶ್ ಅವರ ವಂಚನೆ ಬಯಲಾಗಿದೆ. ಆರ್ಐ ಮಹೇಶ್ ಮೇಲೆ ಕ್ರಮ ಕೈಗೊಂಡು ಆಸ್ತಿಯನ್ನ ಮರಳಿ ಬಾಳೆಯನ್ನ ಪತ್ನಿಗೆ ಕೊಡಿಸುವುದಾಗಿ ತುಮಕೂರಿನ ಹೆಚ್ಚುವರಿ ಜಿಲ್ಲಾಧಿಕಾರಿ ಅನುರಾಧ ಭರವಸೆ ನೀಡಿದ್ದಾರೆ. 6/2 ಖಾತೆಯನ್ನು ಮಾದೇವನ ಹೆಸರಿಗೆ 1 ಎಕರೆ 20 ಗುಂಟೆ ಖಾತೆಯನ್ನು ಮಾಡಿರೋದು ನಮ್ಮ ಗಮನಕ್ಕೆ ತಿಳಿದುಬಂತು. ಸೊಸೆ ಮಾದೇವಮ್ಮನ ಹೆಸರಿಗೆ ಮಾಡಿರ್ತಕ್ಕಂಥ ವಿಚಾರ ತಿಳಿದುಬಂತು. ಮತ್ತು ಕಂದಾಯ ಇಲಾಖೆಯಲ್ಲಿ ರೆವಿನ್ಯೂ ವಿಲೇಜ್ ಅಕೌಂಟೆಂಟು ಮತ್ತು RI ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಇವರೆಲ್ಲ ಅಧಿಕಾರಿಗಳು ಸೇರ್ಕೊಂಡು ಖಾತೆ ಮಾಡಿದ್ದಾರೆ ಅಂತ ತಿಳಿದುಬಂತು. ಮತ್ತು ರಮೇಶ್ ಮತ್ತು ಮಹೇಶ್ ಅಂತಕ್ಕಂಥ RI ಮತ್ತು ಸೆಕ್ರೆಟರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ಮಂಜುನಾಥ್, ಭ್ರಷ್ಟಾಚಾರ ಸಣ್ಣ ಪ್ರಮಾಣದಲ್ಲೂ ನಡೆದ್ರೂ ಕೂಡ ಭ್ರಷ್ಟಾಚಾರವೇ ಅನ್ನೋದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ RI ಮೇಲೆ ಆರೋಪ ಕೇಳಿ ಬರ್ತಿರೋದು. ಯಾವ ರೀತಿಯಾಗಿ ಆತನ ಇನ್ವಾಲ್ವ್ಮೆಂಟ್ ಇದೆ ಈ ಪ್ರಕರಣದಲ್ಲಿ, ಆತ ಏನ್ ಹೇಳ್ತಾನೆ? ಏನಂದ್ರೆ ಕಂದಾಯ ಇಲಾಖೆಯಲ್ಲಿ ಇಂತಹ ಏನು ಪ್ರಕರಣಗಳು ನಡೀತಾ ಇರುವುದು ಹೊಸ ಇದೇನಿಲ್ಲ. ಆದ್ರೆ ಇಲ್ಲಿ ಸ್ವಲ್ಪ ಹೆಚ್ಚಿಗೆಯಾಗಿ ಒಂದು ಭ್ರಷ್ಟಾಚಾರ ಪ್ರಕರಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ತುಮಕೂರು ನಗರದಲ್ಲಿ ಇದೆ, ಅಂದ್ರೆ ತುಮಕೂರು ನಗರದ ಹೃದಯ ಭಾಗದಲ್ಲಿರುವಂತಹ ಮೇಳೆಕೋಟೆಯಲ್ಲಿ ಸರ್ವೆ ನಂಬರ್ಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ರಿಯಲ್ ಎಸ್ಟೇಟ್ ದಂಧೆಕೋರರು ಕೂಡ ಇದೆ ಇಲ್ಲಿನ ಒಂದು ಜಮೀನಿನ ಮೇಲೆ ಹೆಚ್ಚಿಗೆ ಕಣ್ಣು ಹಾಕಿದ್ದಾರೆ. ಹೀಗಾಗಿ ಇಲ್ಲಿಯ ಒಂದು ರಿಯಲ್ ಎಸ್ಟೇಟ್ ಲಾಬಿಗೆ ಮಣಿದಂತಹ RI ಮಹೇಶ್ ಎನ್ನುವರು ಸುಮಾರು 1 ಎಕರೆ 1.5 ಎಕರೆಯಷ್ಟು ಜಮೀನನ್ನು, ಅಂದ್ರೆ ಯಾರಿಗೆ ನಿಜವಾದ ವಾರಸುದಾರರು ಯಾರಿಗೆ ಸೇರ್ಬೇಕೋ ಅವರಿಗೆ ಮಾಡದೆ ಇನ್ನೊಬ್ಬರಿಗೆ ಬೇರೆಯವರಿಗೆ ಪರಭಾರೆ ಮಾಡಿದಂತಹ ಪ್ರಕರಣ ಬಯಲಿಗೆ ಬಂದಿದೆ. ಮೆಲೆಕೋಟೆಯಲ್ಲಿರುವಂತಹ ಸರ್ವೆ ನಂಬರ್ 6/2ರಲ್ಲಿ ಇರುವಂತಹ 1.5 ಎಕರೆ ಬಾಳೆಯ ಎನ್ನುವರಿಂದ ಸೇರಿದ ಜಮೀನಾಗಿದೆ. ಬಾಳೆ ಎನ್ನುವರಿಗೆ ಏನು ಹೆಂಡತಿ ಪಾರ್ವತಮ್ಮ ಇದ್ದಾರೆ. ಬಾಳೆಯರ ನಿಧನ ನಂತರ ಪಾರ್ವತಮ್ಮರಿಗೆ ಸೇರ್ಬೇಕಾಗಿರುತ್ತೆ. ಆದ್ರೆ ಜೊತೆಯಲ್ಲಿ ಅಕಸ್ಮಾತ್ ಪಾರ್ವತಮ್ಮನವರು ಬಯಸಿದ್ರೆ ಅವರಿಗೆ ಇರುವಂತಹ 13 ಜನ ಮಕ್ಕಳಿಗೆ ಮಾಡಬಹುದಿತ್ತು. ಆದ್ರೆ ಅದನ್ನೂ ಮಾಡದಂತಹ ಏನು RI ಮಹೇಶ್ ಇದ್ದಾರೆ, ಅವರು ಪಟ್ಟಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಅವರ ಹೆಸರಲ್ಲಿ ಮಾಡಿರುವುದು ಬೆಳಕಿಗೆ ಬಂದಿದೆ. ಮಂಜುನಾಥ್, ಮಾಹಿತಿಗಾಗಿ